ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ SSLC ಹಿಂದಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3 26/2/2026ಕ್ಕೆ ಮಂಡಳಿಯ ಬ್ಲೂ ಪ್ರಿಂಟ್ ಪ್ರಕಾರ ನಾನೇ ಒಂದು ಖುದ್ದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಚೆನ್ನಾಗಿ ಇದನ್ನು ಹೋಗುವಾಗ ನೋಡ್ಕೊಂಡೋಗಿ. ಖಂಡಿತವಾಗಿ ನಿಮಗೆ ಇಲ್ಲಿದ್ದ ಪ್ರಶ್ನೆಗಳು ಬಂದೇ ಬರ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಈಗಾಗಲೇ ನಿಮಗೆ 50 ಅಂಕಗಳ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೀನಿ. 75 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ನಡೀತಾ ಇದೆ. 24 ಪ್ರಶ್ನೆಗಳು, 60 ಅಂಕಗಳ ವಿಡಿಯೋಗಳು ಕೂಡ ಇದ್ದಾವೆ. ಇವೆಲ್ಲವುಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ದಯಮಾಡಿ ನೋಡಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಬಂದೇ ಬರ್ತವೆ. ಟೈಮ್ ವೇಸ್ಟ್ ಮಾಡದೆ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ನೋಡಿ. ಖಂಡಿತವಾಗಿ ಏನೂ ಬೇರೆ ಓದೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಸ್ಕೋರ್ ಮಾಡ್ಕೋತೀರಿ. ಸೊ ಈ ಕ್ವಶನ್ ಪೇಪರ್ ನೋಡೋಣ. ಭಾಳ ಇಂಪಾರ್ಟೆಂಟ್ ಅದ. अंदर का विलोम रूप है ಅಂತ ಕೇಳಿದ್ದಾರೆ. ಬಾಹರ್ ಇಸ್ ದ ರೈಟ್ ಆನ್ಸರ್. ನಿಮ್ನಲಿಖಿತ में से एक वचन ಅಂತ ಕೇಳಿದ್ದಾರೆ. ಕಿತಾಬೆ ಅದ, ವಸ್ತುಯೇ ಅದ, ರಾಸ್ತೆ, ಟೋಲಿ. ಟೋಲಿ ಅನ್ನೋದು ಏಕವಚನ, ಟೋಲಿಯಾ ಅನ್ನೋದು ಬಹುವಚನ. ಇನ್ನು ದೇಖ್ನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ. ಸೊ ದೇಖ್ನಾದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ದಿಖಾನಾ ಈಸ್ ದ ರೈಟ್ ಆನ್ಸರ್. ಇನ್ನು ಸ್ವಾಗತ ಶಬ್ದ ಮೇ ಸಂಧಿ ಅಂತ ಕೇಳಿದರು. ಸ್ವಾಗತ ಇದರಲ್ಲಿರ್ತಕ್ಕಂಥ ಸಂಧಿ ಯಾವುದಪ್ಪ ಅಂದ್ರೆ ಎನ್ ಸಂಧಿ ಈಸ್ ದ ರೈಟ್ ಆನ್ಸರ್. ಇನ್ನು ನಿಮ್ನಲಿಖಿತ ಮೈಸೆ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ. ಛಾತ್ರ, ಆಚಾರ್ಯ, ನಾರಿ, ಕುತ್ತ. ಇದರಲ್ಲಿ ನಾರಿ ಅಂತಕ್ಕಂಥದ್ದು ಸ್ತ್ರೀಲಿಂಗ, ಛಾತ್ರ ಅದು ಅದರ ಸ್ತ್ರೀಲಿಂಗ ಆಗ್ತದೆ, ಆಚಾರ್ಯ ಆದ್ರೆ ಅದೇನಾಗ್ತದೆ ಸ್ತ್ರೀಲಿಂಗ ಆಗ್ತದೆ, ನರ್ ಅಂತಂದರೆ ಪುಲ್ಲಿಂಗ ಆಗ್ತದೆ, ಕುತ್ತ ಅಂದರೆ ಕುತಿಯ ಈಸ್ ದ ಸ್ತ್ರೀಲಿಂಗ, ಅದು ಕೂಡ ಹೇಳಿದ್ದೀನಿ. ಇನ್ನು ನೀಲಕಂಠ ಶಬ್ದ ಮೇ ಸಮಾಸ ಹೇ ಅಂತ ಕೇಳಿದ್ದಾರೆ. ನೆನಪಿಟ್ಕೊಡ್ರಿ, ಇದು ಕರ್ಮಧಾರಿಯ ಸಮಾಸ. ಇಂಟರ್ನೆಟ್ ಡ್ಯಾಶ್ ಮತ್ಲಬ್ ಕ್ಯಾ ಹೇ ಅಂತ ಕೇಳಿದ್ದಾರೆ. ಯಾವ ಕಾರಕ ಚಿಹ್ನೆ ತುಂಬಬಹುದು? ಕಾ ತುಂಬಬಹುದು. ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೇ. ಇನ್ನು ಉಸ್ಮೆ ಪೈಸೆ ತೋ ನಹಿ ತೇ ಅಂತ ಕೇಳಿದ್ದಾರೆ. ಈ ವಾಕ್ಯದಲ್ಲಿರುವ ವಿರಾಮ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಪ್ರಶ್ನವಾಚನ್ ಈಸ್ ದ ರೈಟ್ ಆನ್ಸರ್. ಇನ್ನು ಸೇಬ್ ಫಲ್ ಆದರೆ ಗಾಜರ್ ಏನದ ಅಂತ ಕೇಳಿದರು. ಅದು ಸಬ್ಜಿ ಆಗ್ತದೆ. ಹಾತಿ ಜಂಗ್ಲಿ ಜಾನುವಾರು ಆದರೆ ಬೈಸ್ ಅಂತಕ್ಕಂಥದ್ದೇನು? ಪಾಲ್ತು ಜಾನುವಾರು. CV ರಾಮನ್ಗೆ ನೊಬೆಲ್ ಪುರಸ್ಕಾರ ಸಿಕ್ಕಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯಗೆ ಸಿಕ್ಕಿರೋದು ಭಾರತ ರತ್ನ. ಭೋಲಾಪನ್ ಬಾಲಕೃಷ್ಣ ಆದರೆ ವಾತ್ಸಲ್ಯ ಅಂತಕ್ಕಂಥದ್ದು ಯಶೋಧ ಈಸ್ ದ ರೈಟ್ ಆನ್ಸರ್. 1 ಮಾರ್ಕರ್ ಕ್ವಶನ್. रामेश्वरम में एकमात्र अखबार का वितरण कौन थे? शमसुद्दीन. हाथी ने क्या उत्तर दिया? अपने पैर जैसे डालों को काट लो. परमाणु किसे देखकर कांपते हैं? मानव के करों को. तुलसीदास के अनुसार विपत्ति के साथी कौन है ಅಂತ ಕೇಳಿದ್ದಾರೆ. विद्या, विनय और विवेक इज द राइट आंसर. 2 मार्कर क्वेश्चन. दुकानदार ने नौकर से क्या कहा? दुकानदार ने अपने नौकर से कहा, सुनो आज शेर कश्मीरी सेब निकाला, चुन कर लाना. इन नमाज की प्रासंगिकता के बारे में जैनुलाब्दीन के विचार बताइए ಅಂತ ಕೇಳಿದರು. जैनुलाब्दीन नमाज के बारे में यह कहता है कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो, जिसमें दौलत, आयु, जाति या धर्म पंथ का कोई भेदभाव नहीं होता ಅಂತ ಬರೆದ್ರೆ ಸಾಕು. ಇನ್ನು लेखक को भेजे गए निमंत्रण पत्र में क्या लिखा गया था ಅಂತ ಒಂದು ಪ್ರಶ್ನೆ ಇದೆ. हम लोग इस शहर में एक ईमानदार सम्मेलन कर रहे हैं. आप देश के प्रसिद्ध ईमानदार हैं. आप इस सम्मेलन का उद्घाटन करें. हम आपको आने जाने का पहले दर्जे का किराया देंगे तथा आवास, भोजन आदि की उत्तम व्यवस्था करेंगे. आपके आगमन से ईमानदारों तथा उदीयमान ईमानदारों को बड़ी प्रेरणा मिलेगी. इन रामू में कौन कौन सी बुरी आदतें थी ಅಂತ ಕೇಳಿದ್ದಾರೆ. रामू स्कूल नहीं जाना चाहता था, गृह कार्य भी करने में आलस्य दिखाता था, खेल में बेईमानी करता था, हमेशा सबसे लड़ाई झगड़ा करता रहता था और झूठ बोलता था. इन अभिनव मनुष्य कविता आशय ಕೇಳಿದ್ದಾರೆ. स्नेह, मानवीयता, भाईचारा का महत्व समझाना. इन्हें कृष्ण बलराम के साथ खेलने क्यों नहीं जाना चाहता ಅಂತ ಪ್ರಶ್ನೆ ಇತ್ತು. कृष्ण बलराम के साथ खेलने नहीं जाना चाहता क्योंकि बलराम उन्हें चिढ़ाता है और हंसी मजाक करता है, जिसे सुनकर सभी ग्वाल चुटकी बजा बजा कर हंसते हैं ಅಂತಕ್ಕಂಥ ಬರೆದ್ರೆ ಸೊ ಕಂಪ್ಲೀಟ್ ಏನಾಗ್ತದಪ್ಪ ಅಂದ್ರೆ ಉತ್ತರ ಆಗ್ತದೆ. ಇನ್ನು शनि को सौरमंडल का सबसे ठंडा ग्रह क्यों कहा जाता है ಅಂತ ಒಂದು ಪ್ರಶ್ನೆ ಇದೆ. ಸೊ ठंडा ग्रह ಅಂತ ಬರ್ತದೆ. ಸೊ शनि को सौरमंडल का ठंडा ग्रह ಅಂತ ಕೇಳಿದಾಗ शनि ग्रह सूर्य से पृथ्वी की अपेक्षा 10 गुना अधिक दूर है. बहुत कम सूर्यता पहुँचने से शनि के वायुमंडल का तापमान शून्य के नीचे 150 डिग्री सेंटीग्रेड के आसपास रहता है ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಗೈನಿಮೇಡ್ के बारे में लिखी ಅಂತಲೂ ಕೂಡ ಕೇಳ್ಬೋದು. ಸೊ ನೆನಪಿಟ್ಕೊಡ್ರಿ, यह बृहस्पति का उपग्रह है और सौरमंडल का सबसे बड़ा उपग्रह है ಅಂತ ಬರೀರಿ.
ಇನ್ನು ಸತ್ಯ ಕ್ಯಾ ಹೋತಾ ಹೈ ಉಸ್ಕಾ ರೂಪ ಕೈಸೆ ಹೋತಾ ಹೈ ಅಂತ ಕೇಳಿದ್ದಾರೆ. सत्य भोला भाला, अपनी आंखों से देखा, बिना नमक मिर्च लगाए बोल देना ही सत्य कहलाता है. सत्य दृष्टि का प्रतिबिंब, ज्ञान की प्रतिलिपि और आत्मा की वाणी है ಅಂತ ಬರೆದ್ರೆ ಸಾಕು. ಇನ್ನು ಕಾರ್ಯ ಶಿಬಿರ में कौन कौन से कार्यक्रम आयोजित किए थे ಅಂತ ಕೇಳಬಹುದು. ಕವಿತಾ ವಾಚನ, ಕವಿತಾ ರಚನಾ, ನಾಟಕ ಪ್ರದರ್ಶನ, ಸಂಭಾಷಣ ಕೌಶಲ, ಟೆರಾಕೋಟ್ ಸೆ ಗುಡಿಯಾ ಬನಾನಾ ಅಂತಕ್ಕದ್ದನ್ನು ಬರೆದ್ರೆ ಆರಾಮಾಗಿ ನಿಮಗೆ ಅಂಕಗಳು ಸಿಗ್ತವೆ. ಇನ್ನು 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ, गिल्लू के प्रति महादेवी वर्मा जी का ममता का वर्णन अंतकंत प्रश्न नोड़ी. जब गिल्लू घायल हुआ था तब वर्मा जी ने घाव को रुई से रक्त पोंछकर पेंसिलिन का मरहम लगाया. उसे रहने के लिए एक झूला बनाकर खिड़की से लटका दिया. उसे प्यार से गिल्लू के नाम से पुकारा. गिल्लू को खाने के लिए काजू बिस्कुट दिया करती थी. थाली में एक एक चावल उठाकर सफाई से खाने को सिखाया. अन्य गिलहरियों के साथ खेलने के लिए उसे एक व्यवस्था की. गिल्लू के अंतिम दिनों उसे बचाने की पूरी कोशिश की. हीटर जलाकर उसे उष्णता देने का प्रयास भी किया ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನ್ ಹೇ ಕೇಳಿದರೆ ಅಥವಾ ಇಂಟರ್ನೆಟ್ನ ಉಪಯೋಗಗಳನ್ನು ಕೇಳಬಹುದು. ಇದನ್ನೇ ಬರೀರಿ. चित्र वीडियो संदेश को कम समय कम खर्च में कहीं भी भेज सकते हैं. ई बैंकिंग द्वारा लेन देन कर सकते हैं. घर बैठे बैठे खरीदारी कर सकते हैं. वीडियो कॉन्फ्रेंस द्वारा विचार विनिमय कर सकते हैं. सोशल नेटवर्किंग द्वारा दुनिया का परिचय भी होता है. ಇನ್ನು ರೋಬೋಟಿಕ್ ಸಂಘನೆ ಸಾಧುರಾಮ್ की समस्या का समाधान कैसे निकाला ಅಂತ ಇದೆ. ಇದು ವೆರಿ ಮೋಸ್ಟ್ ಸ್ವಲ್ಪ ನೋಡ್ಕೊಂಡು ಹೋಗಿ. ಇನ್ನು ಬಚೇಂದ್ರಿ ने पहाड़ पर चढ़ने की तैयारी किस प्रकार की, ಇದು ಕೂಡ ಮಹಿಳಾ की ಸಾಹಸಗಾಥಾ ಪಾಠದ ಒಂದು ಪ್ರಶ್ನೆ ಇತ್ತು. ಇನ್ನು ಕನ್ನಡ ಭಾಷಾ ತಥಾ ಸಂಸ್ಕೃತಿ ಕೋ ಕರ್ನಾಟಕ ಸಾಹಿತ್ಯಕಾರಂ ಕಿ ದೇನ್ ಅಂತ ಇದೆ. ಇಲ್ಲಿ ಆದಿಕಾಲಕ್ಕೆ ಕವಿ ಆಗಿರ್ಬೋದು, ಮಧ್ಯಯುಗೀನ ವಚನಕಾರರ ಬಗ್ಗೆ ಬರಬೇಕು, ದಾಸ ಕವಿಗಳು, ಆಮೇಲೆ ಆಧುನಿಕ ಸಾಹಿತ್ಯಕಾರಗಳ ಬಗ್ಗೆ ಬರೆದ್ರೆ ಸಾಕು. इन्हें भारत माता के स्वरूप ಕೇಳಿದ್ರು. भारत माता अमरों की जननी है. उसके हृदय में गांधी, बुद्ध और राम जैसे महान पुरुष हैं. एक हाथ में न्याय पताका, दूसरे हाथ में ज्ञानदीप है. मातृभूमि का स्वरूप सुशोभित है ಅಂತ ಬರೆದ್ರೆ ಸಾಕು. इन्हें मनुष्य के लिए सुख की प्राप्ति कब संभव है ಅಂತ ಪ್ರಶ್ನೆ ಇತ್ತು. मनुष्य के लिए सुख की प्राप्ति तब संभव है जब वह समय का सदुपयोग करता है. काम के समय में बहाने करके नहीं टालना चाहिए. समय का नष्ट ना करके सुसमय पर जो काम करना है उसे मन लगाकर करना है. ऐसे मनुष्य को जीवन में सुख की प्राप्ति संभव है. इन्हें लास्ट 5ನೇ दोहा ಕೊಟ್ಟಿತ್ತು. ರಾಮನಾಮಮನಿ ದೀಪದರು ಜೀಹ ದೇಹರಿ ದ್ವಾರ ತುಳಸಿ ಭೀತರ ಬಾಹಿರೋ ಜೋ ಚಾಹಸಿ ಉಜಿಯಾರ ಅಂತ ಇತ್ತು. आंसर इज प्रस्तुत दोहे के द्वारा तुलसीदास कहते हैं, जिस तरह देहरी पर दिया रखने से घर के भीतर तथा आंगन में प्रकाश फैलता है, उसी तरह राम नाम जपने से मानव की आंतरिक और बाह्य शुद्धि होती है ಅಂತ ಬರೆದ್ರೆ ಸಾಕು. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು. कर्नाटक में कन्नड़ भाषा बोली जाती है और इसकी राजधानी बेंगलुरु है. यहाँ देश विदेश के लोग आकर बस गए हैं. आंसर इज ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡುತ್ತಾರೆ ಮತ್ತು ಇದರ ರಾಜಧಾನಿ ಬೆಂಗಳೂರು ಆಗಿದೆ. ಇಲ್ಲಿ ದೇಶ ವಿದೇಶದ ಜನರು ಬಂದು ನೆಲೆಸಿದ್ದಾರೆ ಅಂತ ಬರೆದ್ರೆ ಸಾಕು. ಇನ್ನು ಬಸಂತ್ಗೆ ಉತ್ತಮ್ ಗುಣ ಅಂದರೆ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. बसंत गरीब लड़का है, वह चलनी बटन और दिया सलाई बेचता है. वह स्वाभिमानी है. भीख मांगना बुरा मानता है. ईमानदारी से चीज़ें बेचकर पैसे कमाना चाहता है. राजकिशोर बिना छलनी खरीदे मुफ्त में 2 पैसे देने के लिए तैयार थे, पर बसंत साफ इनकार करता है और यह भी कहता है मैं भीख नहीं लूँगा. राजकिशोर को जो पैसे लौटाना था उसे देने के लिए अपने छोटे भाई के हाथ में पैसे देकर भेजने की घटना भी उसकी ईमानदारी साबित करती है ಅಂತ ಬರೆದ್ರೆ ಸಾಕು. ಪದ್ಯ ಇದೆ. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक न सफल हो नींद चैन को तुम, संघर्ष का मैदान छोड़कर मत भागो तुम ಅಂತ ಬರೆದ್ರೆ ಸಾಕು. ಸ್ವಚ್ಛ ಭಾರತ ಅಭಿಯಾನ ಇದೆ. ಸ್ವಚ್ಛ ಭಾರತ ಅಭಿಯಾನ ಬಗ್ಗೆ ಕೊಟ್ಟಿದ್ದೀನಿ. ಇದು ಕೂಡ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಪ್ರಸ್ತಾವನೆ ಇದೆ. ಇದು ಮುಖ್ಯವಾಗಿ 2 ಅಕ್ಟೋಬರ್ 2014ಕ್ಕೆ ಬಂತು. ಆಮೇಲೆ ಸ್ವಚ್ಛ ಅಭಿಯಾನದ ಜರೂರತನ್ನು ಕೊಟ್ಟಿದ್ದೀನಿ. ಓಕೆ, ಆ ಕಾರ್ಯಕ್ರಮ ಹೇಗೆ ಬೆಳೆದು ಬಂದಿತ್ತು ಅನ್ನೋದನ್ನು ಕೂಡ ನಾನು ಕೊಟ್ಟು ಲಾಸ್ಟ್ ಉಪಸಂಹಾರವನ್ನು ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ. ಇದು ಇಂಪಾರ್ಟೆಂಟು ಇತ್ತು. ಒಂದು ಚುಟ್ಟಿ ಪತ್ರ ಇದೆ. 3 दिन की छुट्टी मांगते हुए प्रधान आचार्य के नाम छुट्टी पत्र ಬರೀರಿ ಅಂತ ಕೇಳಿದರು. ಮೊದಲು ಸ್ಥಳ ಮತ್ತು ದಿನಾಂಕ ಬರೀರಿ. ಓಕೆನಾ. ನೆಕ್ಸ್ಟ್ ಪ್ರೇಷಕ್ ಹಾಕ್ರಿ. ಸೊ ನಿಮ್ಮ ಹೆಸರು, ತರಗತಿ, ಶಾಲೆ ಹೆಸರು, ಊರನ್ನು ಬರೀರಿ. ಆಮೇಲೆ ಸೇವಾಮೆ ಅಂತ ಬರೀರಿ. ಪ್ರಧಾನಾಧ್ಯಾಪಕ ಬರೀತೀರಿ. ಇಲ್ಲಿನೂ ಕೂಡ ಶಾಲೆ ಹೆಸರು ಹಾಕ್ತೀರಿ. ಆಮೇಲೆ ಆದರಣೀಯ ಮಹೋದಯ ಬರೆದು ವಿಷಯ ಬರೀಬೇಕು. 3 दिन की छुट्टी के लिए ಪ್ರಾರ್ಥನಾ ಹೇತು ಅಂತ ಬರೆದ್ರೆ ಸಾಕು. ಈ ನೆಕ್ಸ್ಟ್ ಲೆಟರ್ ಆಫ್ ದ ಬಾಡಿಯಲ್ಲಿ ಏನು ಬರೀಬೇಕಪ್ಪ ಅಂದ್ರೆ
उपयुक्त विषय के संबंध में आपसे निवेदन है कि दिनांक इस से इस तक मुझे अपने भाई की शादी में भाग लेने के लिए बेंगलुरु जाना है, इसलिए मैं विद्यालय नहीं आ सकता। अतः आपसे प्रार्थना करता हूँ कि इन 2 दिनों की छुट्टी देने की कृपा करें। ಧನ್ಯವಾದ ಸಹಿತ आपका ಆಜ್ಞಾಕಾರಿ ಛಾತ್ರ ಧರ್ಮಸಾಗರ್ ಅಂತ ಬರೆದ್ರೆ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ಈ ಒಂದು ಮಾಡೆಲ್ ಕ್ವಶನ್ ಪೇಪರ್. ಸೊ ಚೆನ್ನಾಗಿ ನೋಡಿ ಅಂತ ಹೇಳ್ತಾ ಬಾಯ್.